Sony says that the acceleration in an object could be zero even when several forces are acting on it. Do you agree with her and why? Several ಅಂತ ಹೇಳಿದ್ರೆ ಹಲವಾರು ಅಂತ ಹೇಳಿ, ಸರಿನಾ? ಏನಂತ ಹೇಳಿದ್ರೆ ಇಲ್ಲಿ ಒಂದು ಫ್ರೀ ಬಾಡಿ ಡಯಾಗ್ರಾಮ್ ಬಿಡ್ಸ್ ಹೇಳ್ತೀನಿ ನೋಡಿ. ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಎನ್ ಆಬ್ಜೆಕ್ಟ್ ಅಂಡರ್ ಅ ಲಾಟ್ ಆಫ್ ಫೋರ್ಸ್. ಸೊ ಇದ್ರ ಮೇಲೆ ಹಲವಾರು ಫೋರ್ಸು ಆ್ಯಕ್ಟ್ ಆಗ್ತಾಯಿದೆ. ಸೊ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಅಂಥೇಳಿ ಎಲ್ಲ ದಿಕ್ಕಲ್ಲೂ ಎಳಿತಾ ಇದ್ದೀವಿ ಇದನ್ನು, ಸರಿನಾ? ಪ್ರಶ್ನೆ ಏನಂತ ಹೇಳಿದ್ರೆ ನೆಟ್ ಫೋರ್ಸು ನೆಟ್ ಫೋರ್ಸ್ ಅಂತ ಏನಿ ಆಕ್ಸಿಲರೇಷನ್ನು 0 ಯಾಕೆ ಸಾಧ್ಯನಾ ಅಂತ ಹೇಳಿ. ಆಕ್ಸಿಲರೇಷನು ಮತ್ತು ಫೋರ್ಸ್ ಇವೆರಡು ಕಂಬೈನ್ ಮಾಡುವಂಥ ಲಾ ಮತ್ತು ಫಾರ್ಮುಲಾ ಯಾವುದು? ಸೆಕೆಂಡ್ ಲಾ ಅಲ್ವಾ? ಎಲ್ಲ ಲಾ ಹೇಳಬೇಕು ಅಂತ ಹೇಳಿದ್ರೆ ಬಟ್ ಸೆಕೆಂಡ್ ಲಾ ಫಾರ್ಮುಲಾ ಕೊಡುತ್ತೆ. ಸೊ ಸೆಕೆಂಡ್ ಲಾ ಏನು ಹೇಳುತ್ತೆ? ಆಕ್ಸಿಲರೇಷನ್ನು ನೆಟ್ ಫೋರ್ಸ್ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳಿ. ನೆಟ್ ಫೋರ್ಸ್ ಇಂಡಿವಿಜುವಲ್ ಫೋರ್ಸ್ ಅಲ್ಲ. ಸಿನ್ಸ್ ದ ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು ದ ನೆಟ್ ಫೋರ್ಸ್ ಡಿವೈಡ್ ಬೈ ದ ಮಾಸ್ ಅಲ್ವಾ? ಸೊ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನೆಟ್ ಫೋರ್ಸ್, ನಾಟ್ ದ ಇಂಡಿವಿಜುವಲ್ ಫೋರ್ಸ್. ಇವಾಗ ನಾವು ನೆಟ್ ಫೋರ್ಸ್ನ 0 ಮಾಡ್ತು ಅಂತ ಹೇಳಿದ್ರೆ ಏನಾಗುತ್ತೆ? ಇಫ್ ದ ನೆಟ್ ಫೋರ್ಸ್ ಇಸ್ 0 ಡಿವೈಡ್ ಬೈ ದ ಮಾಸ್, ಇಟ್ ವಿಲ್ ಬಿ ಈಕ್ವಲ್ ಟು 0. ದ ಆಕ್ಸಿಲರೇಷನ್ ವಿಲ್ ಬಿ ಆ್ಯಂಡ್ ಹ್ಯಾಸ್ ಟು ಬಿ ಈಕ್ವಲ್ ಟು 0. ಅದೇ ನಿಮ್ಮ ಉತ್ತರ, ಅಷ್ಟೇ, ಇನ್ನೇನಿಲ್ಲ. ಎಸ್, ದ ಮೆನ್ಷನ್ ಕೇಸ್ ಇಸ್ ಪಾಸಿಬಲ್. ಇದು ಸಾಧ್ಯ. As per Newton's law of motion, we know that acceleration is equal to net force divided by the mass. Clearly, the acceleration depends on the net force and not the individual force. Alva? So, if the net force is 0, acceleration can be 0 is your answer. ಅಷ್ಟೇ, ಇನ್ನೇನಿಲ್ಲ. ಸರಿನಾ? ಸೊ ಇದು ನಿಮ್ಮ ಉತ್ತರ. ಇದು ನಿಮ್ಮ ಎಕ್ಸಾಮಲ್ಲಿ ಏನು ಬರೆಯೋವಾಗಿಲ್ಲ, ಇದು ನಿಮ್ಮ ಅರ್ಥ ಮಾಡ್ಕೊಳೋದಕ್ಕೆ ಮಾತ್ರ ಎಕ್ಸಾಮಲ್ಲಿ ಈ ರೀತಿಯಲ್ಲಿ ಉತ್ತರ ಬರೀಬೇಕು.